ಇನ್ನು ಕಾಯಬೇಡ ಕೊಲ್ಲು ಅಂತ ಹೇಳಿದ ಕೃಷ್ಣ ಹಾಗೆ ಕೊಲ್ಲಬಾರದು, ಸುಮ್ಮನೆ ಕೊಲ್ಲಬಾರದು ಅಂತ ಹೇಳಿ ಒಂದು ಕತೆ ಹೇಳ್ತಾನೆ ಅರ್ಜುನನಿಗೆ. ವೃದ್ಧಕ್ಷೇತ್ರ ಅಂತ ಇವನ ತಂದೆ, ಅವನಿಗೆ ಭಾಳ ಕಾಲ ಮಕ್ಕಳಿರೋಲ್ಲ. ಎಷ್ಟೋ ಕಾಲದ ಮೇಲೆ ಒಬ್ಬ ಮಗ ಹುಡ್ತಾನೆ, ಅವನೇ ಜಯದ್ರಥ. ಯಾರು ನನ್ನ ಮಗನ ತಲೆಯನ್ನು ನೆಲಕ್ಕೆ ಕೆಡಗುತ್ತಾನೋ ಅವನ ತಲೆ 100 ಹೋಳಾಗತ್ತೆ ಅಂತ ಹೇಳ್ತಾನೆ. ಕೊಂದ್ರು ಅರ್ಜುನ್ನೇ ಸಾಯಬೇಕು, ಕೊಲ್ಲದೇ ಇದ್ರೂ ಅರ್ಜುನ್ನೇ ಸಾಯಬೇಕು. ಹಾಗಾಗಿ ಇಷ್ಟು ಹೊತ್ತಿನ ತನಕ ಸುಮ್ಮನೆ ಇದ್ದು ಯಾವಾಗ ಏನು ಹೇಳಬೇಕು ಅದನ್ನು ಹೇಳ್ದ ಅಂತ. ಅದು ಕೃಷ್ಣ. ಅವನೇನೂ ಹೇಳಲ್ಲ, ಅಲ್ಲೇ ಉತ್ತರ ಕೊಡಲ್ಲ ಅರ್ಜುನ. ಅವನೊಂದು ಬಾಣ ತೆಗಿತಾನೆ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಕೊನೆ ಕ್ಷಣದ ಯುದ್ಧ ಅಂತೀವಲ್ಲ, ಆ ಥರದ್ದು ನಡೀತಾ ಇದೆ. ಸೊ ಲಾಸ್ಟ್ ಎಪಿಸೋಡ್ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ. ಜಯದ್ರಥನ ಎದುರಿಗೆ ಅರ್ಜುನ ಇದ್ದಾನೆ. ತಡೆಯೋದಕ್ಕೆ ಬಂದ ಲಕ್ಷ ಸೈನಿಕರನ್ನು ಬದಿಗೆ ಸರಿಸಿದ್ದಾನೆ. ಮಹಾವೀರರುಗಳನ್ನು ಬದಿಗೆ ಸರಿಸಿದ್ದಾನೆ. ಜಯದ್ರಥನೊಡನೆ ನೇರ ಯುದ್ಧ ಆರಂಭ ಆಗಿದೆ. ಜಯದ್ರಥನನ್ನು ರಕ್ಷಿಸಿಕೊಳ್ಳುವ ಹಂತದಲ್ಲಿ ಉಳಿದವರು ಇಲ್ಲದಂತೆ ಮಾಡಿದ್ದಾನೆ. ಈಗ ಅವನನ್ನು ಸೂರ್ಯ ಅಸ್ತ ಆಗ್ತಾ ಇದೆ. ಇನ್ನು ಕಾಯಬೇಡ ಕೊಲ್ಲು ಅಂತ ಹೇಳಿದ ಕೃಷ್ಣ ಹಾಗೆ ಕೊಲ್ಲಬಾರದು, ಸುಮ್ಮನೆ ಕೊಲ್ಲಬಾರದು ಅಂತ ಹೇಳಿ ಒಂದು ಕತೆ ಹೇಳ್ತಾನೆ ಅರ್ಜುನನಿಗೆ. ವೃದ್ಧಕ್ಷೇತ್ರ ಅಂತ ಜಯದ್ರಥನ ತಂದೆಯ ಹೆಸರು. ವೃದ್ಧಕ್ಷೇತ್ರ ಅಂತ ಸಿಂಧು ರಾಜ್ಯ ಅವರದ್ದು. ಹಾಗಾಗಿ ಜಯದ್ರಥನನ್ನು ಸೈಂಧವ ಅಂತಲೇ ಕರೀತಾರೆ. ಸೈಂಧವ ಅಂತ. ಸಿಂಧು ರಾಜ ಅಂದರೆ ಸಿಂಧು ಅಂದರೆ ಈಗಿನ ಪಾಕಿಸ್ತಾನ. ಸ್ವಲ್ಪ ಪಾಕಿಸ್ತಾನ, ಅಫ್ಘಾನ ಅಲ್ಲೆಲ್ಲ ಒಂದಿಷ್ಟು ಇರ್ಬೋದು. ಈಗ ಸಿಂಧು ಅಂತೂ ಅಲ್ಲೇ ಇದೆ. ಪ್ರಾಯಶಃ ಹೆಸರುಗಳು ಅಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಈಗಲೂ ಸಿಂಧು ಅಂತಾನೆ ಬಲೂಚಿಸ್ತಾನ್, ಸಿಂಧ್ ಪ್ರಾಂತ ಅಂತ ಕರೀತಾರೆ. ಸಿಂಧ್ ಅಂತ ಕರೀತಾರೆ. ನಮ್ಮ ರಾಷ್ಟ್ರಗೀತೆಯಲ್ಲೂ ಸಿಂಧ್ ಇದೆ. ಅದು ಆಮೇಲೆ ಸಿಂಧು ನದಿಯಿಂದನೇ ಇದೆ. ಹೌದು. ಗುಜರಾತ, ಸಿಂಧ, ಮರಾಠ ಅಂತ ನಮ್ಮ ರಾಷ್ಟ್ರಗೀತೆಯಲ್ಲಿ ಕೂಡ ಇದೆ. ಆ ಸಿಂಧು ದೇಶದವನವನು. ವೃದ್ಧಕ್ಷೇತ್ರ ಅಂತ ಇವನ ತಂದೆ, ಅವನಿಗೆ ಭಾಳ ಕಾಲ ಮಕ್ಕಳಿರೋಲ್ಲ. ಎಷ್ಟೋ ಕಾಲದ ಮೇಲೆ ಒಬ್ಬ ಮಗ ಹುಡ್ತಾನೆ, ಅವನೇ ಜಯದ್ರಥ. ಆ ಮಗ ಹುಟ್ಟಿದಾಗ ಅವನಿಗೊಂದು ಅಶರೀರವಾಣಿ ಕೇಳಿಸುತ್ತೆ. ನಿನ್ನ ಮಗ ಬಹಳ ಹೆಸರುವಾಸಿ ಆಗ್ತಾನೆ. ಕುಲ, ಶೀಲ, ದಮ ಎಲ್ಲ ಇರುತ್ತೆ ಅವರಲ್ಲಿ. ಅಂದರೆ ಇಂದ್ರಿಯ ನಿಗ್ರಹ ಎಲ್ಲವೂ ಇರುತ್ತೆ. ಬಹಳ ಗುಣವಂತನಾಗಿರ್ತಾನೆ. 2 ವಂಶಕ್ಕೂ ಹೆಸರು ತರ್ತಾನೆ. 2 ವಂಶ ಅಂದರೆ ತಂದೆಯ ವಂಶ ಮತ್ತು ತಾಯಿಯ ವಂಶ. ಕ್ಷತ್ರಿಯರಲ್ಲಿ ಬಹಳ ಶ್ರೇಷ್ಠ ಅನ್ನಿಸ್ಕೊಳ್ತಾನೆ. ಶೂರರೇ ಅವನನ್ನು ಗೌರವಿಸುವ ಥರ ಆಗಿರುತ್ತೆ. ಆ ಥರ ಎಲ್ಲ ಆಗಿ ಬೆಳಿತಾನೆ ಅಂತ. ಅವನು ಹಾಗೆ ಇದ್ದವನು ಹೌದು ಜಯದ್ರಥ. ನಮಗೆ ಅವನು ಜಯದ್ರಥ ಕಾಣಿಸ್ಕೊಳ್ಳೋದು 2 ಇದರಲ್ಲಿ. ಏನು ಅಂದರೆ, ಒಂದು ದ್ರೌಪದಿ ಅಪಹರಣ ಮಾಡ್ಕೊಂಡೋಗಿ ಇವ್ರ ಹತ್ರ ಸಿಕ್ಕಾಕೊಂಡು ತಲೆ ಬಳಸ್ಕೊಂಡಿದ್ದು ಒಂದು, ಇಲ್ಲಿ ಅಭಿಮನ್ಯು ವಿಷಯದಲ್ಲಿ ಸತ್ತಿದ್ದು ಅಂತ. ಆದರೆ ಅಷ್ಟೇ ಇಲ್ಲ ಅವನದ್ದು. ಯಾಕೆಂದರೆ ಈಗ ಧೃತರಾಷ್ಟ್ರ, ಭೀಷ್ಮ ಇಂಥವರೆಲ್ಲ ಇದ್ದು ಒಬ್ಬಳೇ ಮಗಳು ದುಶ್ಶಲೆಯನ್ನು ಜಯದ್ರಥನಿಗೆ ಕೊಡಬೇಕು ಅಂದರೆ ಅವನೇನು ಕಡಿಮೆಯವನಾಗಿರೋಲ್ಲ. ಭಾವ ಅವನು. ಈಗ ಅವ್ರ ಮನೆಯಲ್ಲಿರುವ ಒಬ್ಬಳೇ ರಾಜಕುಮಾರಿ, ಪಾಂಡವಿಗೆ ಹೆಣ್ಣು ಮಕ್ಕಳಿಲ್ಲ. ಈ 100 ಜನ ಗಂಡು ಮಕ್ಕಳು, ಇಷ್ಟೂ ಜನ ಸೇರಿ ಒಬ್ಬ ಮಗಳಿದ್ದಾಳೆ. ಅದು ಕುರುವಂಶದಲ್ಲಿ. ಭೀಷ್ಮ, ವಿದುರ ಎಂತೆಂಥವರೆಲ್ಲ ಇರುವಲ್ಲಿ ಆಯ್ಕೆ ಸುಮ್ಮನೆ ಮಾಡಿರೋದಿಲ್ಲ. ಹಾಗಾಗಿ ಜಯದ್ರಥ ಸಾಮಾನ್ಯದವನೇನೂ ಅಲ್ಲ. ಅದನ್ನೇ ಇದು ಹೇಳ್ತಾ ಇದೆ. ಅವನು ಅಷ್ಟು ಅಸಾಮಾನ್ಯನಾಗುತ್ತಾನೆ. ಆದರೆ ಇವನ ಸಾವು ಯುದ್ಧದಲ್ಲಿ ನಡೆಯುತ್ತೆ. ಒಬ್ಬ ಶತ್ರು ಇವನನ್ನು ಶಿರಚ್ಛೇದ ಮಾಡಿ ಕೊಲ್ತಾನೆ. ಅಂದರೆ ಇವನ ತಲೆಯನ್ನು ಕಡಿದು, ಅದು ಹೇಳುವಾಗ ಹೇಳುತ್ತೆ, ಇವನ ತಲೆಯನ್ನು ಕಡಿದು ಭೂಮಿಗೆ ಕೆಡವುತ್ತಾನೆ ಒಬ್ಬ ಶತ್ರು. ಇವನ ಮರಣ ಹಾಗಾಗತ್ತೆ ಅಂತ. ತಲೆಯನ್ನು ಕಡಿದು ನೆಲಕ್ಕೆ ಕೆಡವುತ್ತಾನೆ ಅಂತ. ಇದನ್ನು ಕೇಳಿದವನು ಅವನು ಕೇಳ್ತಾನಲ್ಲ, ಬಹಳ ಯೋಚನೆಗೆ ಬೀಳ್ತಾನೆ. ಯೋಚನೆ ಬಿದ್ದು ಒಂದು ದಿನ ಆವಾಗಲೇ ಅಲ್ಲೇ ಸ್ವಲ್ಪ ಯೋಚನೆ ಮಾಡಿ, ಅಲ್ಲೇ ಎಲ್ಲರೂ ಇರ್ತಾರಲ್ಲ ಅವ್ರ ಎದುರಿಗೆ ಹೇಳ್ತಾನೆ, ವೃದ್ಧಕ್ಷೇತ್ರ, ಯಾರು ನನ್ನ ಮಗನ ತಲೆಯನ್ನು ನೆಲಕ್ಕೆ ಕೆಡಗುತ್ತಾನೋ ಅವನ ತಲೆ 100 ಹೋಳಾಗತ್ತೆ ಅಂತ ಹೇಳ್ತಾನೆ.
ಅವನು ಅಸಾಮಾನ್ಯ ವೃದ್ಧಕ್ಷೇತ್ರ. ಅವನಿಗೆ ಇಂಥ ಶಾಪವನ್ನು ಕೊಡುವಂಥ ಶಕ್ತಿ ಇದ್ದವನು ಅವನು. ಹಾಗಾಗಿ ಹೇಳ್ತಾನೆ, ಧರಣ್ಯಾಂ ಮಮ ಪುತ್ರಸ್ಯ ಪಾತಯಿಷ್ಯತಿ ಯಶ್ ಶಿರಃ ತಸ್ಯಾಪಿ ಶತಧಾ ಮೂರ್ಧ ಫಲಿಷ್ಯತಿ ನ ಸಂಶಯ. ನನ್ನ ಮಗನ ತಲೆಯನ್ನು ನೆಲಕ್ಕೆ ಕೆಡುವವನ ತಲೆ 100 ಹೋಳಾಗತ್ತೆ. ಇದೇ ಈ ಆಡುವ ಮಾತಲ್ಲಿ ವ್ಯತ್ಯಾಸ ಆದರೆ ಏನಾಗುತ್ತೆ ಅನ್ನೋದಕ್ಕೆ ಅದನ್ನೇ ಹೇಳೋದು. ಅದನ್ನ ಇಷ್ಟು ಹೇಳಿ ಆಮೇಲೆ ಜಯದ್ರಥ ಇದಕ್ಕೆ ಬಂದ ಮೇಲೆ ಅವನೇನು ಮಾಡ್ತಾನೆ ಅಂದರೆ, ಜಯದ್ರಥನ ರಾಜನನ್ನಾಗಿಸಿ ಅವನು ತಪಸ್ಸಿಗೆ ಹೋಗ್ಬಿಡ್ತಾನೆ. ವೃದ್ಧಕ್ಷತ್ರ. ಇವನಿಗೆ ವಾರ್ಧಕ್ಷತ್ರಿ ಅಂತ ಕೂಡ ಜಯದ್ರಥನನ್ನು ಕರೀತಾರೆ, ಅಂದರೆ ವೃದ್ಧಕ್ಷತ್ರನ ಮಗ ಅಂತ. ಅವನು ಹೋಗಿ ಅವನು ತಪಸ್ಸು ಮಾಡ್ತಾ ಇರ್ತಾನೆ. ಆದರೆ ಯುದ್ಧ ನಡೆಯುವ ಹೊತ್ತಿನಲ್ಲಿ ಇದಿಷ್ಟು ಕಥೆಯನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ನಾವು ಹೇಳೋದಕ್ಕಿಂತ ಸಂಕ್ಷಿಪ್ತವಾಗಿ ಹೇಳ್ತಾನೆ ಅದನ್ನ. ಈ ಕಥೆ ಈಗಲೇ ಹೇಳ್ತಾನೆ, ಮೊದಲೇ ಹೇಳಿಲ್ಲ ಅರ್ಜುನನಿಗೆ. ಈಗ ಹೇಳ್ತಾ ಇದ್ದಾನೆ ಕೊನೆ ಇದರಲ್ಲಿ. ಅವನು ಕೃಷ್ಣ ಹೇಳ್ತಾ ಇರೋದು, ವೃದ್ಧಕ್ಷೇತ್ರ ಇದೇ ಕುರುಕ್ಷೇತ್ರದ ಸಮಂತ ಪಂಚಕ ಇದೆಯಲ್ಲ, ಸಮಂತ ಪಂಚಕ ಅಂತ 5 ತೀರ್ಥಗಳಿವೆ ಅಲ್ಲಿ ಕುರುಕ್ಷೇತ್ರದಲ್ಲಿ. ಅದು ಭಾಳ ಪ್ರಸಿದ್ಧವಾದದ್ದು. ಅದು ಪರಶುರಾಮ ಕ್ಷತ್ರಿಯರನ್ನು ಕೊಂದ ಮೇಲೆ ಅಲ್ಲಿ ಅವನ ಕೊಡಲಿ ತೊಳೆದ ಅಂತ ಹೇಳ್ತಾರೆ. ಅದು 5 ಸರೋವರಗಳದು. ಅದರ ಆಚೆ ಕಡೆಯಲ್ಲಿ ಇಲ್ಲೇ ತಪಸ್ಸು ಮಾಡ್ತಾ ಇದ್ದಾನೆ ಅವನು. ಯಾರೋ ವೃದ್ಧಕ್ಷೇತ್ರ ತಪಸ್ಸು ಮಾಡ್ತಾ ಇದ್ದಾನೆ. ಕುರುಕ್ಷೇತ್ರ ಅನ್ನೋದು ತಪೋಭೂಮಿ, ಅದು ವಾಸ್ತವವಾಗಿ. ಅಲ್ಲಿ ಅದು ಯುದ್ಧ ಇದೊಂದೇ ನಡೆದಿದ್ದು. ಅಲ್ಲಿ ತಪಸ್ಸು ಮಾಡೋದಕ್ಕೆ ಬರ್ತಾ ಇದ್ರು ಜನ. ತೀರ್ಥಕ್ಷೇತ್ರ ಅದೊಂದು ದೊಡ್ಡ. ಅಲ್ಲೇ ತಪಸ್ಸು ಮಾಡ್ತಾ ಇದ್ದಾನೆ ಸಮಂತ ಪಂಚಕದ ಹೊರಗಡೆಯಲ್ಲಿ. ಹಾಗಾಗಿ ನೀನೇನು ಮಾಡಬೇಕು ಈಗ ಅಂದರೆ, ಜಯದ್ರಥನ ತಲೆಯನ್ನು ಕಡಿಬೇಕು. ದಿವ್ಯಾಸ್ತ್ರದಿಂದ ಅದು ಹೋಗಿ ವೃದ್ಧಕ್ಷತ್ರನ ತೊಡೆಯ ಮೇಲೆ ಆ ತಲೆ ಬೀಳುವಂತೆ ಮಾಡಬೇಕು ಅಂತ ಹೇಳ್ತಾನೆ. ಯಾಕೆ ಅಂದರೆ, ಒಂದೊಮ್ಮೆ ನೀನೇನಾದರೂ ಅವನ ತಲೆ ಕತ್ತರಿಸಿ ನೆಲಕ್ಕೆ ಕೆಡವಿದರೆ ನಿನ್ನ ತಲೆ 100 ಹೋಳಾಗತ್ತೆ. ಕೃಷ್ಣ ಹಿಂದಿನ ದಿನ ರಾತ್ರಿ ಇವನು ಪ್ರತಿಜ್ಞೆ ಮಾಡಿಬಿಟ್ನಲ್ಲ, ಜಯದ್ರಥನ ಕೊಲ್ತೀನಿ ಅಂತ. ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ ಅದನ್ನು. ಅವಾಗ ಒಂದು ಮಾತು ಹೇಳ್ತಾನೆ, ಹಿಂದೆ ಮುಂದೆ ನೋಡದೆ ಪ್ರತಿಜ್ಞೆ ಮಾಡಿದೆ ನೀನು ಅಂತ ಕೃಷ್ಣ. ಅಂದರೆ ಅಲ್ಲಿ ಸಭೆಯಲ್ಲಿ ಅರ್ಜುನನ ಪರವಾಗಿ ಮಾತಾಡ್ತಾನೆ. ಈಚೆ ಬಂದು ಪರ್ಸನಲ್ಲಾಗಿ ಅರ್ಜುನನಿಗೆ ಹೇಳ್ತಾನೆ, ಹಿಂದೆ ಮುಂದೆ ನೋಡದೆ ನೀನು ಪ್ರತಿಜ್ಞೆ ಮಾಡಿದೀಯಾ ಅಂತ. ಯಾಕೆಂದರೆ ಕೃಷ್ಣನಿಗೆ ಗೊತ್ತಿದೆ ಇದು. ಆದರೆ ಅವನ ಎಂಥ ಮೇಧಾವಿ ಕೃಷ್ಣ ಅನ್ನೋದಕ್ಕೆ ಅದನ್ನು ಆವಾಗ ಹೇಳಿಲ್ಲ ಅವನು. ಯಾಕೆಂದರೆ ಆವಾಗ ಹೇಳಿದರೆ ಅರ್ಜುನನ ತಲೆಯಲ್ಲಿ ಬೇರೆದು ಓಡ್ತಾ ಇರುತ್ತೆ. ಅವನ ಸ್ಥೈರ್ಯ ಕುಸಿಯತ್ತೆ, ಧೈರ್ಯ ಕುಸಿಬೋದು. ಯಾಕೆಂದರೆ ಅವನ ತಲೆ ಕಡಿದ್ರೆ ನನ್ನ ತಲೆ 100 ಹೋಳ ಆಗುತ್ತಲ್ಲ ಅಂತ. ಅಂದರೆ ಈಗ ಅರ್ಜುನನ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಒಂದೊಮ್ಮೆ ಹೇಳಿದರೆ ಕೊಂದ್ರು ಅರ್ಜುನ್ನೇ ಸಾಯಬೇಕು, ಕೊಲ್ಲದೇ ಇದ್ರೂ ಅರ್ಜುನ್ನೇ ಸಾಯಬೇಕು. ಹಾಗಾಗಿ ಇಷ್ಟು ಹೊತ್ತಿನ ತನಕ ಸುಮ್ಮನೆ ಇದ್ದು ಯಾವಾಗ ಏನು ಹೇಳಬೇಕು ಅದನ್ನು ಹೇಳ್ದ ಅಂತ. ಅದು ಕೃಷ್ಣ. ಆದರೆ ನೀನು ಹೆಂಗೆ ಕೆಲಸ ಮಾಡಬೇಕು ಅಂದರೆ, ನೀನು ಈ ತಲೆಯನ್ನು ಕತ್ತರಿಸಿ ದಿವ್ಯಾಸ್ತ್ರದ ಮೂಲಕ ತೆಗೆದುಕೊಂಡು ಹೋಗಿ ಅವನ ತೊಡೆ ಮೇಲೆ ಕೆಡುತ್ತೀಯಲ್ಲ, ಅದು ಅವನಿಗೆ ಗೊತ್ತಾಗಬಾರದು, ಹಾಗಿರಬೇಕು ಅಂತ. ಯಾರಿಗೆ? ವೃದ್ಧಕ್ಷತ್ರನಿಗೆ. ದಡಾರಂತ ಹೋಗಿ ಬಿದ್ದರೆ ಅವನಿಗೆ ಗೊತ್ತಾಗತ್ತೆ. ವೃದ್ಧಕ್ಷತ್ರನಿಗೆ ಅವನಿಗೆ ಗೊತ್ತೇ ಆಗಬಾರ್ದು. ಹಾಗೂ ಹೋಗಿ ತೊಡೆ ಮೇಲೆ ಒಂದು ವಸ್ತು ಬಂದು ಬಿತ್ತು ಅಂತ ಅವನಿಗೆ ಗೊತ್ತಾಗದಿದ್ದಾಗ ಬೀಳಬೇಕದು ಅಂತ. ಈಗ ಎಷ್ಟು ಕೌಶಲ ಬೇಕು ಅರ್ಜುನನಿಗೆ. ಇದು ಮಾತ್ರ ಅಲ್ಲ, ಸಾಮರ್ಥ್ಯ ಮಾತ್ರ ಅಲ್ಲ. ಅಂದರೆ ಯುದ್ಧ ಅನ್ನೋದು ಬರೀ ಬಾಹುಬಲದಿಂದ ಹೊಡಿಬಡಿ ಅಂತಲ್ಲ ಅಂತ, ಎಷ್ಟು ಯುಕ್ತಿ ಬೇಕು ಅದಕ್ಕೆ ಅಂತ, ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ನಿನಗೆ ಅಸಾಧ್ಯ ಅಂತ ಯಾವುದೂ ಇಲ್ಲ, ನಿನಗೆಲ್ಲವೂ ಗೊತ್ತಿದೆ, ನಿನಗಿದು ಸಾಧ್ಯ ಆಗತ್ತೆ ಅಂತ ಹೇಳ್ತಾನೆ. ನಿನ್ನಿಂದ ಇದು ಸಾಧ್ಯ ಅಂತ. ಅವನೇನೂ ಹೇಳಲ್ಲ, ಅಲ್ಲೇ ಉತ್ತರ ಕೊಡಲ್ಲ ಅರ್ಜುನ. ಅವನೊಂದು ಬಾಣ ತೆಗಿತಾನೆ, ವಜ್ರಾಯುಧದಂಥ ಒಂದು ಬಾಣ ಹುಡುಕಿ ತೆಗಿತಾನೆ. ತೆಗೆದು ಅದಕ್ಕೆ ದಿವ್ಯಾಸ್ತ್ರವನ್ನು ಅಭಿಮಂತ್ರಿಸ್ತಾನೆ. ಅದಕ್ಕೆ ಅದನ್ನು ಹೇಳ್ತಾರೆ, ಸರ್ವ ಭಾರಸಹಂ ಶಶ್ವದ್ ಗಂಧಮಾಲ್ಯಾರ್ಚಿತಂ ಶರಂ ಅಂತ. ಬಹಳ ಸಾಮರ್ಥ್ಯ ಇದ್ದಂಥ ಬಾಣ ಅದು. ಗಂಧಮಾಲೆಗಳಿಂದ ಅದನ್ನು ಪೂಜಿಸಲಾಗಿತ್ತು ಅಂತ. ಅಂದರೆ ಅವರು ಆಯುಧಗಳನ್ನು ಪೂಜಿಸಿಕೊಳ್ತಾ ಇದ್ದರು. ಅಂದರೆ ಅದಕ್ಕೆ ಗಂಧ ಹಚ್ಕೊಂಡಿತ್ತು, ಅದರಲ್ಲಿ ಹೂವಿತ್ತು. ಈ ಬಾಣ ಬಿಲ್ಲು ಆಯುಧ ಬಗ್ಗೆ ನಮಗೆ ಗೊತ್ತಿರೋ ಕಲ್ಪನೆಗಿಂತ ಭಿನ್ನವಾಗಿದೆ ಅಂತ. ಅದರಲ್ಲಿ ಇತ್ತು, ಅದಕ್ಕೆ ಹೂ ಸುತ್ತಿಕೊಂಡಿತ್ತು, ಏನೋ ಒಂದಿತ್ತು, ಗಂಧ ಎಲ್ಲ ಹಚ್ಕೊಂಡಿತ್ತು ಅಂತ ಬಾಣ ಅದು. ಪ್ರಾಯಶಃ ಅದನ್ನೇ ಮೊದಲೇ ಪೂಜಿಸಿಕೊಂಡು ಬಂದು ಇಟ್ಕೊಂಡಿದ್ನೋ ಏನೋ ಅರ್ಜುನ. ಅದನ್ನು ಅವನ ಜಯದ್ರಥನ ಸಂಹಾರಕ್ಕೆ ಅಂತ ಸಂಕಲ್ಪಿಸಿ ಬಿಡ್ತಾನೆ. ಅದು ಹೋಗಿ ಅವನ ಕತ್ತನ್ನು ಕತ್ತರಿಸಿ ಅದು ಬೀಳೋದೇ ಇಲ್ಲ, ಅದು ಅಸ್ತ್ರ, ಅದು ತಲೆಯನ್ನು ತಗೊಂಡು ಹೋಗುತ್ತೆ.
ಅಸ್ತ್ರ ಅನ್ನೋದು ಕಾಣಿಸ್ಲೇಬೇಕು ಅಂತಿಲ್ಲ. ಈ ಬಾಣ ಕಾಣಿಸ್ತು, ಬಾಣನೇ ಹೋಯ್ತು ಅದ್ರ ಜೊತೆಗೆ ಅಂತಲ್ಲ, ದಿವ್ಯಾಸ್ತ್ರ ಅದನ್ನು ಹೊತ್ಕೊಂಡು ಹೋಗುತ್ತೆ. ಅದು ಆ ಹೊತ್ತಿನಲ್ಲಿ ಅಲ್ಲಿ ವೃದ್ಧಕ್ಷೇತ್ರ ಸಮಂತ ಪಂಚಕದ ಹೊರಗೆ, ಈಗ ಸೂರ್ಯಾಸ್ತ ಆಗ್ತಾ ಇರುವ ಸಮಯ, ಸೂರ್ಯಾಸ್ತ ಆಗ್ತಾ ಇರುವ ಸಮಯದಲ್ಲಿ ಅದು ಸಂಧ್ಯಾಕಾಲ, ಅದು ಹಗಲು ಮತ್ತು ರಾತ್ರಿ ಸಂಧ್ಯೆಗಳು, ಆಗ ಸಂಧ್ಯಾ ವಂದನೆ ಮಾಡಬೇಕು ಅಂತ. ಅಂದರೆ ಆ ಕಾಲದಲ್ಲಿ ಧ್ಯಾನ ಮಾಡಬೇಕು, ಆ ಕಾಲದಲ್ಲಿ ಮಾಡಬೇಕು ಅಂತ ಅವನು ಸರಿಯಾಗಿ ಅದಕ್ಕೆ ಕೂತಿರ್ತಾನೆ, ಸಂಧ್ಯಾ ವಂದನೆ ಮಾಡ್ತಾ ಕೂತಿರ್ತಾನೆ. ಅದು ಹೇಗೆ ಅಂದರೆ ಅವನು ಬಹಳ ದೊಡ್ಡ ತಪಸ್ವಿ ಅಲ್ವ ಅವನು ಸಂಧ್ಯಾ ವಂದನೆ ಅಂದರೆ ಅಥವಾ ನಾವೀಗ ಪೂಜೆನೋ ಇನ್ನೊಂದೋ ಮಾಡುವಾಗ ಊರೆಲ್ಲ ನೋಡ್ಕೊಂಡು ಮಾಡ್ತೀವಲ್ಲ, ಹಾಗಲ್ಲ, ಅವನದ್ರಲ್ಲಿ ಮಗ್ನನಾಗಿ ಮಾಡೋದು. ಹಾಗಾಗಿ ಅವನು ಮುಳುಗಿ ಹೋಗಿರ್ತಾನೆ, ಅವನು ಸುತ್ತ ಏನಾದರೂ ಅವನಿಗೆ ಗೊತ್ತಾಗೋದಿಲ್ಲ. ಹಾಗೆ ಧ್ಯಾನದಲ್ಲಿ ಜಪದಲ್ಲಿ ಮೈಮರೆತು ಕುಳಿತಿದ್ದ ವೃದ್ಧಕ್ಷೇತ್ರನ ತೊಡೆಯ ಮೇಲೆ ತಲೆ ಬಂದು ಬೀಳತ್ತೆ. ಆದರೆ ಬಿದ್ದಿದ್ದು ಅದು ಎಷ್ಟು ಮೆತ್ತಗೆ ಬಂದು ಬೀಳತ್ತೆ ಅಂದರೆ, ಹೀಗೆ ಬಿದ್ದಾಗ ಅವನಿಗೊಂದು ಸ್ಪರ್ಶದ ಅನುಭವ ಆಗಬೇಕಲ್ಲ, ಅದು ಕೂಡ ಆಗಲ್ಲ, ಅವನಿಗೆ ಗೊತ್ತೇ ಆಗೋಲ್ಲ. ಅವನು ಕಣ್ಣು ಮುಚ್ಚಿಕೊಂಡು ಜಪ ಮಾಡ್ತಾ ಇರ್ತಾನೆ, ಅದು ಬಂದು ತೊಡೆಯ ಮೇಲೆ ಬೀಳತ್ತೆ. ಅವನು ಸಹಜವಾಗಿ ಜಪ ಮುಗಿಯತ್ತೆ, ಜಪ ಮುಗಿದ ಕೂಡಲೇ ಎದ್ದು ನಿಂತ್ಕೊಂಡ್ಬಿಡ್ತಾನೆ. ವೃದ್ಧಕ್ಷೇತ್ರ ಎದ್ದು ನಿಂತ ಕೂಡಲೇ ತೊಡೆಯ ಮೇಲಿದ್ದ ತಲೆ ನೆಲಕ್ಕೆ ಬೀಳತ್ತೆ. ವೃದ್ಧಕ್ಷೇತ್ರನ ತಲೆ 100 ಹೋಳಾಗತ್ತೆ. ಯಾಕೆಂದರೆ ಅವನು ಹೇಳಿದ್ದೇನು, ಅವನ ಶಾಪ ಏನು, ಯಾರು ನನ್ನ ಮಗನ ತಲೆಯನ್ನು ನೆಲಕ್ಕೆ ಕೆಡವುತ್ತಾರೋ ಅವರ ತಲೆ 100 ಹೋಳಾಗಲಿ ಅಂತ. ಈಗ ತಲೆಯನ್ನು ಕೆಡವಿದ್ದು ವೃದ್ಧಕ್ಷೇತ್ರ. ಮಹಾಭಾರತದಲ್ಲಿ ನಮಗೆ ಪದೇ ಪದೇ ಕಾಣುವ ಅಂದರೆ ಅಚ್ಚರಿಯ ಕಥೆಗಳು, ಅದ್ಭುತ ಕಥೆಗಳು. ನಾವು ಇದನ್ನೊಂದು ಕಲ್ಪಿತ ಕಥೆ ಅಂತಂದರೂ ಕೂಡ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳಬೇಕಲ್ವ ಇದನ್ನು ಅಂತ ಅಲ್ವಾ. ಅವನು ಹಾಗೊಂದು ಶಾಪ ಕೊಡೋದು, ಆ ಶಾಪಕ್ಕೆ ಇಲ್ಲೆಲ್ಲೋ ಅದು ಬರೋದು, ಅದು ಅವನಿಗೆ ವಾಪಸ್ ಹೊಡೆಯೋದು, ಅಂದರೆ ಏನೇನೋ ಮಾಡೋದಕ್ಕೆ ಹೋದರೆ ಅದು ವಾಪಸ್ ಹೊಡೆಯುತ್ತೆ ಅನ್ನೋದನ್ನು ಎಷ್ಟು ಕಡೆಯಲ್ಲಿ ಹೇಳುತ್ತೆ ಅಂತ. ಈಗ ಒಂದು ಯುದ್ಧ ನಡೀತಾ ಇರುವಾಗ ಅವು 2 ಜನ ವೀರರು ಯುದ್ಧ ಮಾಡ್ತಾ ಇರ್ತಾರೆ. ಯುದ್ಧ ಇವನು ಮಾಡ್ತಾ ಇರ್ತಾನೆ, ಅವನು ಮಾಡ್ತಾ ಇರ್ತಾನೆ. ಆವಾಗ ನನ್ನ ಮಗನ ತಲೆ ಕಡಿದ್ರೆ ಅವನ ತಲೆ ಹೋಳಾಗಿ ಹೋಗಲಿ ಅನ್ನೋದಿದೆಯಲ್ಲ, ಅದು ಕ್ರಮ ಅಲ್ಲ. ಈಗ ನನ್ನ ಮಗ ಯಾರಿಂದಲೂ ಸಾಯದಂತೆ ಆಗಲಿ ಅಂತ ಹೊರಟ್ರೆ ಬೇರೆ, ಅಂದರೆ ಎಲ್ಲರನ್ನೂ ಸೋಲಿಸುವಂತೆ ಆಗಲಿ ಅಂದರೆ ನ್ಯಾಯದ ದಾರಿ. ಇದು ಹೆಂಗೆ ಅಂದರೆ, ನನ್ನ ಮಗನ ತಲೆ ಕಡ್ದವನು ತಲೆ 100 ಹೋಳಾಗಬೇಕು ಅಂದರೆ ಗೆದ್ದವನು ಸಾಯಬೇಕು ಅಂತ ಹೇಳಿದಾಗಾಯಿತು ಅಲ್ವಾ. ಅಂದರೆ ಅವನು ಅನ್ಯಾಯದಿಂದ ಗೆದ್ದಿದ್ದೇನೂ ಅಲ್ಲ, ಅವನು ಅವನ ಸಾಮರ್ಥ್ಯದಿಂದ ಯುದ್ಧ ಭೂಮಿಯಲ್ಲಿ, ಇವನೇನು ಮಲ್ಕೊಂಡಿದ್ದಾಗಲ್ಲ, ಯುದ್ಧ ಭೂಮಿಯಲ್ಲಿ ನಿಂತಾಗ ಸಂಹಾರ ಮಾಡಿದ್ದಾನೆ. ಅದು ಸರಿ, ಅಲ್ಲಿಗೆ ಮುಗಿಬೇಕದು. ಅಷ್ಟರ ಮೇಲೆ ಇವ್ರ ಕಡೆಯರು ಯಾರೋ ಹೋಗಿ ಅವನನ್ನು ಕೊಲ್ಲೋದು ಅಲ್ಲ ಅನ್ನೋದಿದೆಯಲ್ಲ, ಇದು ಭಾಳ ಕೆಟ್ಟ ಆಸೆ ಇದು. ಹಾಗಾಗಿ ಅದು ಎಲ್ಲಿಗೆ ಬಂದು ವಾಪಸ್ ಹೊಡೀತು ಅಂದರೆ ಅವನಿಗೆ ಬಂದು ವಾಪಸ್ ಹೊಡೀತು. ಎಕ್ಸಾಕ್ಟ್ಲಿ. ಲಾಸ್ಟ್ ಸಂಚಿಕೆಯಲ್ಲಿ ಕೂಡ ನೀವು ಹೇಳಿದ ಹಾಗೆ ನಾವು ಅಂದರೆ ವರ ಸಿಗ್ಬೋದು, ನಮಗೆ ಶಕ್ತಿನೂ ಕೂಡ ಇರ್ಬೋದು ಶಾಪ ಕೊಡೋದು ವರ ಕೊಡೋದು, ಬಟ್ ಅದನ್ನ ಹೆಂಗೆ ಯೂಸ್ ಮಾಡ್ಕೋತೀವಿ ಅದರಲ್ಲೂ ನ್ಯಾಯ ಇರಬೇಕು ಅನ್ನೋದು. ಹೌದು. ನ್ಯಾಯ ಇಲ್ಲದೇ ಇದ್ದರೆ ಅದು ಒಂದು ಕಾಲಕ್ಕೆ ಅನುಕೂಲ ಅಂತ ಅನಿಸಿದ್ರು ಅದು ಕೊನೆಗೆ ವಾಪಸ್ಸೇ ಪೆಟ್ಟುಕೊಡತ್ತೆ. ಇದು ಜಯದ್ರಥನನ್ನು ಸಂಹರಿಸಿದ ಕಥೆ. ಸೊ ಅಲ್ಲಿ ಜಯದ್ರಥನ ಸಂಹಾರ ಆಯಿತು. ಅಂತೂ ಜಯದ್ರಥನ ಸಂಹಾರ ಆಯಿತು. ಸೊ ಹಾಗೆ ಬಹಳ ದಿನಗಳಿಂದ ನೀವೆಲ್ಲ ಎದುರು ನೋಡ್ತಿದ್ದಂಥ ಒಂದು ಸಂಹಾರದ ಕಥೆ ಇಲ್ಲಿಗೆ ಮುಕ್ತಾಯಗೊಂಡಿದೆ, ಜಯದ್ರಥನ ಕಥೆ. ಸೊ ಫೈನಲ್ ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಇತ್ತು. ಸೊ ಅದು ನನಗೆ ಗೊತ್ತಿರಲಿಲ್ಲ, ಈ ತುಂಬ ಹಿಂದೆ ಕೇಳಿದಂಥ ಕಥೆ ಇದು. ಆದರೆ ಯಾವ ಟೈಮಲ್ಲಿ ಅದೇ ವ್ಯಾಸರಾಗಲಿ ಕೃಷ್ಣ ಆಗಲಿ ಯಾವ ಟೈಮಲ್ಲಿ ಏನು ಹೇಳಬೇಕು ಅನ್ನೋದನ್ನು ಕರೆಕ್ಟಾಗಿ ಹೇಳುವಂಥದ್ದು. ತುಂಬ ಚೆನ್ನಾಗಿದೆ ಆ ಕಥೆ ಕೂಡ. ಜೊತೆಗೆ ನನಗನ್ಸಿದ್ದು ಈ ಮಹಾಭಾರತದಲ್ಲಿ ಉಪಕಥೆಗಳು ಬರ್ತಾವಲ್ವ, ಆ ಉಪಕಥೆಗಳು ಎಷ್ಟೋ ಚೆನ್ನಾಗಿರ್ತವೆ ಕೆಲವೊಂದು ಸಲ. ನನಗಿದು ಉಪಕಥೆ ಥರ ಮುಂಚೆ ನಂಗೆ ಅಂದ್ಕೊಂಡಿದ್ದು ಉಪಕಥೆ ಇರ್ಬೋದು ಅಂತ, ಬಟ್ ಅದು ಮೂಲ ಕಥೆನಲ್ಲೇ ಇರುವಂಥದ್ದು. ಜಯದ್ರಥನ ಸಂಹಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿ. ಮತ್ತು ಇಲ್ಲಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮುಗಿಸೋಕ್ಕಿಂತ ಮುಂಚೆ ಈ ಎಲ್ಲ ವಿಚಾರಗಳನ್ನ ನಮಗೆ ಹೇಳಿದಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನಿಮ್ಮ ಕಮೆಂಟ್ಗಳಿಗೆ ಸ್ವಾಗತ, ಪ್ರಶ್ನೆಗಳಿಗೆ ಸ್ವಾಗತ, ಅನಿಸಿಕೆಗಳಿಗೆ ಸ್ವಾಗತ. ಮತ್ತು ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಈಗ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ.